ನಮಸ್ಕಾರ. ಆಹಾರ ಆರೋಗ್ಯ ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಸುನೀಲ್ ಶೆಣ್ವೆ. ಅವರು ಸೀನಿಯರ್ ಕನ್ಸಲ್ಟೆಂಟ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಅಟ್ ಸಾಗರ್ ಹಾಸ್ಪಿಟಲ್, ಜಯನಗರ್ ಮತ್ತು ಬನಶಂಕರಿಯಲ್ಲಿ. ಅಷ್ಟೇ ಅಲ್ಲ, ಹಿ ಹ್ಯಾಸ್ ಮೆನಿ ರಿಸರ್ಚ್ ಟು ಹಿಸ್ ಕ್ರೆಡಿಟ್. ಅದರಲ್ಲೂ ಕೂಡ ಅವರು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನ ಅಸೋಸಿಯೇಷನ್ ವಿತ್ ಕ್ಯಾನ್ಸರ್ ಆಫ್ ಯುರಿನರಿ ಬ್ಲಾಡರ್ ಕೂಡ ಮಾಡಿದ್ದಾರೆ. ಅವರು ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಆದ್ರೂ ಕೂಡ ಜನಸಾಮಾನ್ಯರ ಅರಿವು ಮೂಡಿಸೋಕ್ಕೋಸ್ಕರ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನ ಸ್ವಾಗತ ಮಾಡ್ಕೋಣ. ನಮಸ್ಕಾರ ಸುನೀಲ್ ಶೆಣ್ವೆ ಅವರೇ. ನಮಸ್ಕಾರ ಮ್ಯಾಮ್. ಸುನೀಲ್ ಅವರೇ, ಹೊಟ್ಟೆ ನೋವು ಅಂತಂದ್ರೆ ಜನ ಅಪೆಂಡಿಸೈಟಿಸು, ಕಿಡ್ನಿ ಸ್ಟೋನು, ಬ್ಲಾಡರು ಅಂತ ಅನ್ಕೊಳ್ತಾರೆ. ಅಂದ್ರೆ ಗಾಲ್ ಬ್ಲಾಡರ್ ಸ್ಟೋನ್ಸು ಅಂತ. ಪ್ಯಾನ್ಕ್ರಿಯಾಸ್ ಬಗ್ಗೆ ತಿಳ್ಕೊಳ್ಳೋದು ಬಹಳ ಕಡಿಮೆ. ಬರೀ ಜನಸಾಮಾನ್ಯರು ಅಷ್ಟೇ ಅಲ್ಲ, ಡಾಕ್ಟರ್ಗಳು ಕೂಡ ಪ್ಯಾನ್ಕ್ರಿಯಾಟಿಸ್ ಬಗ್ಗೆ ಅರಿವು ಬಹಳ ಕಡಿಮೆ, ಅದನ್ನ ಡಯಾಗ್ನೋಸ್ ಮಾಡೋದು ಬಹಳ ಕಡಿಮೆ. ಈ ಪ್ಯಾನ್ಕ್ರಿಯಾಸು ಅಂತಂದ್ರೆ ಅದರಿಂದ ಡಯಾಬಿಟಿಸ್ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ಪ್ಯಾನ್ಕ್ರಿಯಾಟೈಟಿಸ್ ಯಾಕಾಗತ್ತೆ, ಅದನ್ನ ಹೇಗೆ ಕಂಡುಹಿಡಿಯೋದು, ದಯವಿಟ್ಟು ಇದೇನು ಅಂತ ತಿಳಿಸ್ಕೊಡಿ. ಸೊ ನೀವು ಹೇಳಿದಂಗೆ ಮ್ಯಾಮ್, ಹೊಟ್ಟೆ ನೋವಿಗೆ ತುಂಬಾ ಕಾರಣಗಳಿವೆ. ಅದರಲ್ಲಿ ಒಂದು ಕಾರಣ ಅಂದ್ರೆ ಪ್ಯಾಂಕ್ರಿಟೈಟಿಸ್. ಪ್ಯಾಂಕ್ರಿಯಸ್ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ನಾವು ಮೆದೋಜೀರಕಾಂಗ ಅಂತ ಹೇಳ್ತೇವೆ. ಮೆದೋಜೀರಕಾಂಗ ಬೇಸಿಕಲಿ ಎರಡು ತರ ಕೆಲಸ ಮಾಡುತ್ತೆ. ಒಂದು, ಅದು ಪ್ಯಾಂಕ್ರಿಯಸ್ ಜ್ಯೂಸ್ ಇರುತ್ತೆ ನಮ್ದು ಊಟ ಮಾಡಿದ್ದನ್ನ ಡೈಜೆಸ್ಟ್ ಮಾಡ್ಲಿಕ್ಕೆ, ಜೀರ್ಣಕ್ರಿಯೆಗೆ ಏನು ಜ್ಯೂಸ್ ಬೇಕಾಗುತ್ತೆ ಅದನ್ನ ಸಿಕ್ರೇಟ್ ಮಾಡುತ್ತೆ. ಮತ್ತೆ ನೀವು ಹೇಳಿದ ತರ ಡಯಾಬಿಟಿಸ್ ಆಗದೆ ಇರುವಂಗೆ ಇನ್ಸುಲಿನ್ ಸಿಕ್ರೇಟ್ ಮಾಡುತ್ತೆ. ಸೊ ಈ ಪ್ಯಾಂಕ್ರಿಯಸ್ ಅಲ್ಲಿ ಬಾವು ಬಂದ್ರೆ ನಾವು ಪ್ಯಾಂಕ್ರಿಟೈಟಿಸ್ ಅಂತ ಹೇಳ್ತೇವೆ. ಅದು ಹೊಟ್ಟೆ ನೋವಿಗೆ ಒಂದು ಕಾರಣ. ಜನಸಾಮಾನ್ಯರಿಗೆ ಪ್ಯಾಂಕ್ರಿಟೈಟಿಸ್ ಹೊಟ್ಟೆ ನೋವು ಆಗಬಹುದು ಅಂತ ಗೊತ್ತಿರಲ್ಲ. ಬಟ್ ನಾವು ನಮ್ಮ ಪ್ರಾಕ್ಟೀಸ್ ಅಲ್ಲಿ ಕಾಮನ್ ಆಗಿ ನೋಡ್ತೇವೆ. ಯಾಕಂದ್ರೆ ಇಂಡಿಯಾದಲ್ಲಿ ತುಂಬಾ ಜನ ಕುಡಿತಾರೆ. ಆಲ್ಕೋಹಾಲಿಸಮ್ ಈಸ್ ಫೇರ್ಲಿ ಕಾಮನ್. ತುಂಬಾ ಹೆಚ್ಚು ಕುಡಿದ್ರೆ ಅವರಿಗೆ ಪ್ಯಾಂಕ್ರಿಯಸ್ ಅಲ್ಲಿ ಬಾವು ಬಂದು ಅವರಿಗೆ ಪ್ಯಾಂಕ್ರಿಟೈಟಿಸ್ ಆಗಿ ತುಂಬಾ ಹೊಟ್ಟೆ ನೋವು ಆಗಬಹುದು. ಓಕೆ, ಅಂದ್ರೆ ಈ ಉರಿ ಊತ ಬಂದ್ಬಿಟ್ಟು ಅದು ಇನ್ಫ್ಲೇಮ್ ಆಗಿ ಅದು ಸಿವಿಯರ್ ಪೇನ್ ಬಂದಾಗ ಬರ್ತಾರೆ. ಆವಾಗ ಜನರಿಗೆ ಅದೇನು ಕುಡಿದಿದ್ದಕ್ಕೆ ಆಲ್ಕೋಹಾಲಿಕ್ ಗ್ಯಾಸ್ಟ್ರೈಟಿಸೋ ಅಥವಾ ಗಾಲ್ ಬ್ಲಾಡರ್ ಸ್ಟೋನೋ ಅಥವಾ ಪ್ಯಾಂಕ್ರಿಟೈಟಿಸೋ ಅಂತ ಸಾಮಾನ್ಯ ಜನರಿಗೂ ಗೊತ್ತಾಗಲ್ಲ, ಕುಡಿದವ್ರಿಗಂತೂ ಮೊದಲೇ ಗೊತ್ತಾಗೋದಿಲ್ಲ. ಸೊ ಹಾಗಾದ್ರೆ ಇದಕ್ಕೆ ಈ ಆಲ್ಕೋಹಾಲ್ ಅಲ್ಲದೆ ಇನ್ನು ಬೇರೆ ಯಾವ್ದಾದ್ರು ಕಾರಣಗಳಿದೆನಾ, ಅದನ್ನ ಹೇಗೆ ಕಂಡು ಹಿಡಿಬೇಕು? ಇನ್ನೊಂದು ಕಾರಣ ಅಂದ್ರೆ ತುಂಬಾ ಜನರಿಗೆ ಗಾಲ್ ಸ್ಟೋನ್ ಇರುತ್ತೆ, ಪಿತ್ತಕೋಶದಲ್ಲಿ ಹರಳಾಗಿರುತ್ತೆ. ಆ ಹರಳುಗಳು ಚಿಕ್ಕದಾಗಿದ್ರೆ ಆ ಹರಳುಗಳು ಪಿತ್ತಕೋಶದಿಂದ ಪಿತ್ತನಾಳದಲ್ಲಿ ಬಿದ್ದು ಆಮೇಲೆ ಪ್ಯಾಂಕ್ರಸ್ ಏನದು ಅದ್ರದ್ದು ಡಕ್ಟ್ ಇರುತ್ತೆ, ಅದ್ರದ್ದು ನಾಳ ಇರುತ್ತೆ, ಅದರಲ್ಲಿ ಬ್ಲಾಕೇಜ್ ಮಾಡಿ ಅದರಿಂದ ಪ್ಯಾಂಕ್ರಿಯಾಸ್ ಅಲ್ಲಿ ಸ್ವೆಲ್ಲಿಂಗ್ ಆಗ್ಬೋದು, ಅದರಿಂದನೂ ಪ್ಯಾಂಕ್ರಿಟೈಟಿಸ್ ಆಗ್ಬೋದು. ಆಕ್ಚುಲಿ ಇದು ಮೋರ್ ಕಾಮನ್ ಕಾಸ್. ಅಲ್ಲಿ ಕಲ್ಲಿದ್ದದ್ದು ಬಂದು ಇಲ್ಲಿ ಪ್ಯಾಂಕ್ರಿಯಾಟಿಕ್ ಡಕ್ಟ್ ಅಲ್ಲಿ ಬಿದ್ದು ಇಲ್ಲಿ ಬ್ಲಾಕ್ ಮಾಡಿ ಇಲ್ಲಿ ತೊಂದರೆ ಕೊಡುತ್ತೆ. ಸರಿ ಸರಿ ಸರಿ. ಅದೇ ಆಕ್ಚುಲಿ ಮೋರ್ ಕಾಮನ್ ಮ್ಯಾಮ್ ಕಂಪೇರ್ಡ್ ಟು ಆಲ್ಕೋಹಾಲ್. ಬಟ್ ಆಲ್ಕೋಹಾಲ್ ಇಸ್ ಆಲ್ಸೋ ಫೇರ್ಲಿ ಕಾಮನ್. ಬಟ್ ಎರಡರಲ್ಲಿ ಮೋಸ್ಟ್ ಕಾಮನ್ ಅಂದ್ರೆ ನಮ್ ಜನಸಾಮಾನ್ಯರಲ್ಲಿ ಇಸ್ ಬಿಕಾಸ್ ಆಫ್ ಗಾಲ್ ಸ್ಟೋನ್. ಹಾಗಂತ ಹೇಳಿ ಎಲ್ಲ ಗಾಲ್ ಸ್ಟೋನ್ ಇಂದ ಆಗಲ್ಲ. ಚಿಕ್ಕ ಗಾಲ್ ಸ್ಟೋನ್ ಇದ್ರೆ ಮಾತ್ರ ಇದು ಆಗೋ ಪಾಸಿಬಿಲಿಟಿ ಇದೆ. ಇದಲ್ಲದೆ ಕೆಲವು ಮಂದಿಗೆ ಕೊಲೆಸ್ಟ್ರಾಲ್ ತುಂಬಾ ಹೆಚ್ಚಿರುತ್ತೆ. ಅದರಲ್ಲಿ ಸ್ಪೆಸಿಫಿಕ್ ಅಂದ್ರೆ ಟ್ರೈಗ್ಲಿಸರೈಡ್ಸ್. ನೀವು ಕೇಳಿರ್ಬೇಕು. ಟ್ರೈಗ್ಲಿಸರೈಡ್ ತುಂಬಾ ಹೆಚ್ಚಿದ್ರೆ ಅದರಿಂದನೂ ಪ್ಯಾಂಕ್ರಿಟೈಟಿಸ್ ಆಗ್ಬಹುದು. ಕೆಲವು ಜನ ಆನುವಂಶಿಕವಾಗಿ ಅವ್ರಿಗೆ ಪ್ಯಾಂಕ್ರಿಯಾಸ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ, ನಾವು ಹೆರಿಡಿಟರಿ ಪ್ಯಾಂಕ್ರಿಟೈಟಿಸ್ ಅಂತ ಹೇಳ್ತೇವೆ, ಅಲ್ಲಿನೂ ಪ್ಯಾಂಕ್ರಿಟೈಟಿಸ್ ಆಗ್ಬಹುದು. ಅದಲ್ಲದೆ ತುಂಬಾ ತರ ಡ್ರಗ್ಸ್ ಇರುತ್ತೆ, ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಆಂಟಿ ಕನ್ವಲ್ಸೆಂಟ್ ಅಂತ. ಆ ಮೆಡಿಸಿನ್ ಕೆಲವೊಂದು ಕೊಟ್ರೆ ಅವರಿಗೆ ಪ್ಯಾಂಕ್ರಿಟೈಟಿಸ್ ಆಗ್ಬೋದು. ಕಾಯಿಲೆ ಕೊಟ್ರಂತ ಟ್ಯಾಬ್ಲೆಟ್ ಇಂದ ಕೂಡ ಅವ್ರಿಗೆ ಆಗ್ಬೋದು. ಓಕೆ, ಹೌದು. ಓಲ್ಡರ್ ಟ್ಯಾಬ್ಲೆಟ್ಸ್, ಹೊಸ ಟ್ಯಾಬ್ಲೆಟ್ಸ್ ಗೆ ಆಗಲ್ಲ, ಬಟ್ ಓಲ್ಡರ್ ಟ್ಯಾಬ್ಲೆಟ್ಸ್ ಇಂದ ಇಲ್ಲ ಮ್ಯಾಮ್. ಅದಲ್ಲದೆ ಹೊಟ್ಟೆಗೆ ನೋವು ಪೆಟ್ಟಾದ್ರೆ, ಆಕ್ಸಿಡೆಂಟ್ ಅಲ್ಲಿ ಅಥವಾ ಯಾರಾದ್ರೂ ನಮ್ಮ ಹೊಟ್ಟೆಗೆ ಒದ್ರೆ, ವಿ ಹ್ಯಾವ್ ಸೀನ್ ಇದು ಸಮ್ ಅನಿಮಲ್ಸ್ ಕಮ್ ಅಂಡ್ ಮಾಡಕ್ ಹೋಗಿರ್ತಾರೆ. ಸೊ ಅದರಿಂದನೂ ಪ್ಯಾಂಕ್ರಿಟೈಟಿಸ್ ಆಗ್ಬೋದು. ಇವೆಲ್ಲ ಕಾಸಸ್ ಪ್ಯಾಂಕ್ರಿಟೈಟಿಸ್. ಬಟ್ ನಾವು ಫೇರ್ಲಿ ಕಾಮನ್ ನೋಡುದಂದ್ರೆ ಪಿತ್ತಕೋಶದಲ್ಲಿ ಹಳ್ಳಾಗಿ, ಎರಡನೇದು ಆಲ್ಕೋಹಾಲ್ ಇಂದ ಎರಡು ತರ ಪ್ಯಾಂಕ್ರಿಟೈಟಿಸ್ ಆಗ್ಬೋದು. ಅಕ್ಯೂಟ್ ಪ್ಯಾಂಕ್ರಿಟೈಟಿಸ್, ಕ್ರಾನಿಕ್ ಪ್ಯಾಂಕ್ರಿಟೈಟಿಸ್. ತುಂಬಾ ದಿನ ಆಲ್ಕೋಹಾಲ್ ಕುಡಿದ್ರೆ ಕ್ರಾನಿಕ್ ಪ್ಯಾಂಕ್ರಿಟೈಟಿಸ್ ಆಗ್ಬೋದು. ಓಕೆ ಓಕೆ.
ಸೊ ಹಾಗಾದ್ರೆ ಇದೆಲ್ಲ ಆದ್ಮೇಲೆ ಆ ಹೊಟ್ಟೆ ನೋವು ಅಂತ ಅವ್ರು ಬಂದಿರ್ತಾರಲ್ಲ, ನೀವ್ ಏನೇನ್ ಪರೀಕ್ಷೆ ಮಾಡ್ತೀರಿ, ಏನೇನು ಅದಕ್ಕೆ ಇನ್ವೆಸ್ಟಿಗೇಷನ್ಸ್ ಮಾಡ್ತೀರಿ? ಜನರಲಿ ಮ್ಯಾಮ್ ಹೊಟ್ಟೆ ನೋವು ಅಂದ ಕೂಡಲೇ ಪ್ಯಾಂಕ್ರಿಟೈಟಿಸ್ ಅಷ್ಟು ಕಾಮನ್ ಅಲ್ಲ. ಅದಕ್ಕೆ ನಾವು ಮೋಸ್ಟ್ ಕಾಮನ್ ಕಾಸಸ್ ಅನ್ನ ಫಸ್ಟ್ ರೂಲ್ ಔಟ್ ಮಾಡ್ತೇವೆ. ಗ್ಯಾಸ್ಟ್ರೈಟಿಸ್, ಗಾಲ್ ಸ್ಟೋನ್ ಇಂದ ಪ್ರಾಬ್ಲಮ್ ಆಗಿರೋದು, ಪಿತ್ತಕೋಶನ ಹರಳಲ್ಲಿ, ಇದನ್ನ ಮೊದಲು ರೂಲ್ ಔಟ್ ಮಾಡ್ತೇವೆ. ತುಂಬಾನೇ ಹೊಟ್ಟೆ ನೋವು ಆಗ್ತಾ ಇದೆ ಅವರಿಗೆ, ಹೊಟ್ಟೆಯ ಅಪ್ಪರ್ ಪಾರ್ಟ್ ಅಲ್ಲಿ ಮೇಲ್ಭಾಗದಲ್ಲಿ ನೋವು ಆಗ್ತಾ ಇದೆ. ಆಮೇಲೆ ಅದು ಜನರಲಿ ಪ್ಯಾಂಕ್ರಿಟೈಟಿಸ್ ಪೇನ್ ಅಂದ್ರೆ ಅದು ಹಿಂದಕ್ಕೆ ಸೆಳೆಯುತ್ತೆ, ತುಂಬಾ ಸಿವಿಯರ್ ಪೇನ್ ಇರುತ್ತೆ ಆ ಟೈಮಲ್ಲಿ. ಪ್ಲಸ್ ಅವ್ರು ಹಿಸ್ಟ್ರಿ ಕೊಡ್ತಾರೆ, ಆಲ್ಕೋಹಾಲಿಕ್ ಇದ್ರೆ ಹಿಸ್ಟ್ರಿ ಕೊಡ್ತಾರೆ, ನಾನು ತುಂಬಾ ಆಲ್ಕೋಹಾಲ್ ಕುಡಿದು ಆದ ನಂತರ ಸ್ಟಾರ್ಟ್ ಆಗಿದೆ ಅಂತ, ಅವ್ರಿಗೆ ವಾಮಿಟಿಂಗ್ ಇರುತ್ತೆ. ಸೊ ಇಂಥ ವಿಷಯದಲ್ಲಿ ನಾವು ಪ್ಯಾಂಕ್ರಿಟೈಟಿಸ್ ಅಂತ ವಿಚಾರ ಮಾಡ್ತೇವೆ. ಫಸ್ಟ್ ಬ್ಲಡ್ ಟೆಸ್ಟ್ ಕಳಿಸ್ತೇವೆ, ಅಮೈಲೇಜ್ ಅಂಡ್ ಲೈಪೇಸ್ ಅಂತ. ಅದು ತುಂಬಾ ಹೈ ಬಂದ್ರೆ, ಜನರಲಿ 100-200 ಇರುತ್ತೆ, ಕೆಲವೊಮ್ಮೆ ಸಾವಿರಾರು ಗಟ್ಟಲೆ ಬಂದ್ರೆ ಪ್ಯಾಂಕ್ರಿಟೈಟಿಸ್ ಇದೆ ಅಂತ ಕನ್ಫರ್ಮ್ ಆಗುತ್ತೆ. ಆಮೇಲೆ ಬೇರೆ ಟೆಸ್ಟ್ ಮಾಡ್ತೀವಿ, ಕೆಲವು ಜನರಿಗೆ ಅಲ್ಟ್ರಾಸೌಂಡ್ ಮಾಡ್ತೀವಿ, ಗೊತ್ತಾಗ್ಲಿಲ್ಲ ಅಂದ್ರೆ ಕೆಲವೊಮ್ಮೆ CT ಸ್ಕ್ಯಾನ್ ಮಾಡ್ತೀವಿ. ಇದರಿಂದ ನಮ್ಗೊಂದು ಐಡಿಯಾ ಬರುತ್ತೆ ಪೇಷಂಟಿಗೆ ಪ್ಯಾಂಕ್ರಿಟೈಟಿಸ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಡಾಕ್ಟರ್ಗಳಿಗೆ ಪೇಷಂಟ್ ನೋಡಿ ಅವರು ಯಾವ ತರ ನೋವಿದೆ ಅಂತ ಹೇಳ್ತಾರೆ, ಪ್ಲಸ್ ಏನಾದರೂ ಹಿಸ್ಟ್ರಿ ಕೊಟ್ರೆ ಆಲ್ಕೋಹಾಲ್ ತುಂಬಾ ಕುಡಿದಿದ್ವಿ ಅಥವಾ ನಂಗೆ ಸ್ಟೋನ್ ಇತ್ತು, ಡಾಕ್ಟರ್ ಹೇಳಿದ್ರು ಅಲ್ಟ್ರಾಸೌಂಡ್ ಅಲ್ಲಿ ಸ್ಟೋನ್ ಇದೆ ಅಂತ, ಆ ಟೈಮಲ್ಲಿ ನಮ್ಗೆ ಗೊತ್ತಾಗುತ್ತೆ, ಡಿಪೆಂಡಿಂಗ್ ಆನ್ ದ ನೇಚರ್ ಆಫ್ ದ ಪೇನ್ ಆಲ್ಸೋ. ಅಂದ್ರೆ 19ನೇ ಶತಮಾನದಲ್ಲಿ ಆಸ್ಲರ್ ಹೇಳಿದ್ರು, ಮೊದಲು ಪೇಷಂಟ್ ನ ಹಿಸ್ಟ್ರಿ ಕೇಳಬೇಕು, ಇನ್ಸ್ಪೆಕ್ಷನ್, ಪಾಲ್ಪೇಷನ್, ಅದಾದ್ಮೇಲೆ ಡಯಾಗ್ನೋಸಿಸ್ ನ ಕಾಂಟಂಪ್ಲೇಷನ್ ಮಾಡ್ಬೇಕು ಅಂತಂದ್ರು. ಇದು ಕೆಳಗಡೆ ಭಾಗದಾದ್ರೆ ಅಪೆಂಡಿಸೈಟಿಸ್, ಬಲಗಡೆಗಾದ್ರೆ ಗಾಲ್ ಬ್ಲಾಡರ್ದು, ಇದು ಮಧ್ಯದಲ್ಲಿ ಆದ್ರೆ ಇದ್ರದ್ದು ಅಂತ. ಸೊ ಇದು ಮಾಡಿದ ಮೇಲೆ ಚಿಕಿತ್ಸೆ ಏನಿದೆ ಅದಕ್ಕೆ? ಜನರಲಿ ಮ್ಯಾಮ್ ಪ್ಯಾಂಕ್ರಿಟೈಟಿಸ್ ಅಲ್ಲಿ 2 ತರ ಇರುತ್ತೆ. ಅಕ್ಯೂಟ್ ಪ್ಯಾಂಕ್ರಿಟೈಟಿಸ್ ಅಲ್ಲಿ 2 ತರ ಇರುತ್ತೆ, ಮೈಲ್ಡ್ ಪ್ಯಾಂಕ್ರಿಟೈಟಿಸ್, ಸಿವಿಯರ್ ಪ್ಯಾಂಕ್ರಿಟೈಟಿಸ್. ಸೊ ಮೈಲ್ಡ್ ಪ್ಯಾಂಕ್ರಿಟೈಸ್ ಆಗಿದ್ರೆ ಜನರಲಿ ಪೇಷಂಟ್ಗಳಿಗೆ ನಾವು ಸ್ವಲ್ಪ ದಿನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಅವರಿಗೆ ತುಂಬಾ ಪೇನ್ ಇರುತ್ತೆ, ಪೇನ್ ತುಂಬಾ ಸಿವಿಯರ್ ಇರುತ್ತೆ. ಆ ಕಾರಣದಿಂದ ಅವರಿಗೆ ಸ್ವಲ್ಪ ದಿನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ, ಅವ್ರಿಗೆ ಊಟ ಮಾಡ್ಲಿಕ್ಕೂ ಆಗಲ್ಲ, ಕಂಟಿನ್ಯೂಸ್ ಆಗಿ ವಾಮಿಟಿಂಗ್ ಆಗುತ್ತೆ, ಡಿಹೈಡ್ರೇಷನ್ ಆಗಬಹುದು. ಸೊ ಚೆನ್ನಾಗಿ ಅಡ್ಮಿಟ್ ಮಾಡಿ ಅವರಿಗೆ ಪೇನ್ ಕಿಲ್ಲರ್ ಕೊಡ್ತೇವೆ, ಅವರಿಗೆ IV ಫ್ಲೂಯಿಡ್ಸ್ ಕೊಡ್ತೇವೆ, ಸ್ಲೋಲಿ ಅವರಿಗೆ ಬಾಯಿಂದ ತಗೊಳ್ಳಿಕ್ಕೆ ಅಲೋ ಮಾಡ್ತೇವೆ. ಫಸ್ಟ್ ಲಿಕ್ವಿಡ್ಸ್ ಕೊಡ್ತೇವೆ, ದ್ರವ್ಯಾಂಶಗಳು, ಅದಾದ ನಂತರ ಊಟ ಕೊಡ್ತೇವೆ. ಆಮೇಲೆ ಒಂದು 3-4 ಡೇಸ್ ಅಲ್ಲಿ ಅವ್ರು ಸೆಟಲ್ ಆಗ್ತಾರೆ. ಅವಾಗ ಅವ್ರಿಗೆ ಚೆನ್ನಾಗಿ ತಿಳಿಸ್ತೇವೆ, ಆಲ್ಕೋಹಾಲಿಕ್ ಇದ್ರೆ ವಿ ವಿಲ್ ಟೆಲ್ ದೆಮ್ ಯು ಶುಡ್ ನೆವರ್ ಡ್ರಿಂಕ್, ಮೋಸ್ಟ್ ಇಂಪಾರ್ಟೆಂಟ್ ಅದು, ಯಾವಾಗ್ಲೂ ಕುಡಿಬಾರದು, ಮತ್ತೊಂದ್ಸಲ ಆಗ್ಬೋದು ಅಂತ. ಯಾರಿಗಾರು ಗಾಲ್ ಸ್ಟೋನ್ ಇದ್ರೆ ಅವರಿಗೆ ಪ್ರಿಫರೇಬ್ಲಿ ಹೊಟ್ಟೆ ನೋವು ಸೆಟ್ಲ್ ಆದಾಗ ಪಿತ್ತಕೋಶದ ಆಪರೇಷನ್ ಮಾಡಿ ಕಳಿಸ್ಬೇಕು, ಇಲ್ಲ ಮತ್ತೆ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಸೊ ಪ್ಲಸ್ ಹೈಪರ್ ಟ್ರಾಗ್ಲಿಸೆರೈಡ್ ಇದ್ರೆ ಅದಕ್ಕೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡ್ಲಿಕ್ಕೆ ಮಾತ್ರೆ ಅಥವಾ ಯಾವುದೇ ತರ ಡ್ರಗ್ಸ್ ಇಂದ ಆಗಿದೆ ಅದನ್ನ ವಿಡ್ರಾ ಮಾಡಬೇಕು. ಇದೆಲ್ಲ ಮೈಲ್ಡ್ ಪ್ಯಾಂಕ್ರಿಟೈಟಿಸ್ ಟ್ರೀಟ್ಮೆಂಟ್. ಸಿವಿಯರ್ ಪ್ಯಾಂಕ್ರಿಟೈಟಿಸ್ ಅಷ್ಟು ಕಾಮನ್ ಅಲ್ಲ, ಬಟ್ 100ರಲ್ಲಿ 15-20 ಜನರಿಗೆ ಸಿವಿಯರ್ ಪ್ಯಾಂಕ್ರಿಟೈಟಿಸ್ ಆಗುತ್ತೆ. ಅಂತವರು ಮೋಸ್ಟ್ಲಿ ಹಾಸ್ಪಿಟಲ್ ಅಲ್ಲಿ ಇರಬೇಕು, ಅದರಲ್ಲೂ ICU ಅಲ್ಲಿ ಇಡಬೇಕಾಗುತ್ತೆ. ಯಾಕಂದ್ರೆ ಅವ್ರ BP ತುಂಬಾ ಕಮ್ಮಿ ಆಗ್ಬೋದು, ಅವರಿಗೆ ಬ್ರೀತಿಂಗ್ ಡಿಫಿಕಲ್ಟಿ ಆಗ್ಬೋದು, ಅವ್ರಿಗೆ ತುಂಬಾ ದಿನ ಹಾಸ್ಪಿಟಲೈಸೇಷನ್ ಬೇಕಾಗುತ್ತೆ, ಐನೋಟ್ರೋಪ್ ಬೇಕಾಗುತ್ತೆ, BP ಕಮ್ಮಿ ಆಗುತ್ತೆ. ಆ ಟೈಮಲ್ಲಿ ಅವರಿಗೆ ಸ್ವಲ್ಪ ದಿನ ICU ದಲ್ಲಿ ಇಟ್ಕೊಂಡು ಕ್ಲೋಸ್ಲಿ ಅಬ್ಸರ್ವ್ ಮಾಡ್ತೇವೆ. ತಂತಾನೆ ರಿಸಾಲ್ವ್ ಆದ್ರೆ ಬೆಟ್ರು, ಇಲ್ಲ ಅಂದ್ರೆ ಅವರಿಗೆ ಮುಂದೆ CT ಸ್ಕ್ಯಾನು, MRI ಬೇಕಾಗಬಹುದು, ಗಾಲ್ ಸ್ಟೋನ್ ಇದ್ರೆ ERCP ಬೇಕಾಗಬಹುದು. ಅದಲ್ಲದೆ ಕೆಲವೊಮ್ಮೆ ಅವರಿಗೆ ಚಿಕಿತ್ಸೆ ಏನ್ ಕೊಡ್ತೀರಿ? ಸ್ಪೆಸಿಫಿಕ್ಲಿ ಟ್ರೀಟ್ಮೆಂಟ್ ಏನಿದೆ? ಈಗ ಅಪೆಂಡಿಸೈಟಿಸ್ ಆದ್ರೆ ಅಪೆಂಡಿಕ್ಸ್ ತೆಗೆದ್ಬಿಡ್ತೀವಿ, ಬಟ್ ಇಲ್ಲಿ ಆಗಲ್ವಲ್ಲ, ಅದು ಬೇಕೇ ಬೇಕು. ಮೈಲ್ಡ್ ಅಕ್ಯೂಟ್ ಪ್ಯಾಂಕ್ರಿಟೈಟಿಸ್ ನಲ್ಲಿ ವಿಡ್ರಾವಲ್ ಆಫ್ ದ ಇನ್ಸೈಟಿಂಗ್ ಫ್ಯಾಕ್ಟರ್ ಮ್ಯಾಮ್. ಆಲ್ಕೋಹಾಲ್ ನ ಸ್ಟಾಪ್ ಮಾಡಬೇಕು, ಗಾಲ್ ಸ್ಟೋನ್ ಇದ್ರೆ ಗಾಲ್ ಸ್ಟೋನ್ ನ ತೆಗಿಬೇಕು. ಸಿವಿಯರ್ ಅಕ್ಯೂಟ್ ಪ್ಯಾಂಕ್ರಿಟೈಟಿಸ್ ಇದ್ರೆ ಮ್ಯಾಮ್ ಅದರಲ್ಲಿ ಕಾಂಪ್ಲಿಕೇಶನ್ ಆಗೋ ತುಂಬಾ ಚಾನ್ಸ್ ಇರುತ್ತೆ. ಅವರಿಗೆ ಪ್ಯಾಂಕ್ರಿಯಸ್ ಅಲ್ಲಿ ಪಸ್ ಆಗ್ಬೋದು, ಪ್ಯಾಂಕ್ರಿಯಸ್ ಪೂರಾ ಕೊಳ್ತೋಗ್ಬೋದು. ಸೊ ಅಂತವರಿಗೆ ಫಸ್ಟ್ ನಾವು ಟ್ಯೂಬ್ ಹಾಕಿ ಪಸ್ಸನ್ನ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಕೆಲವೊಮ್ಮೆ ಆಗ್ಲಿಲ್ಲ ಅಂದ್ರೆ ಅದರಲ್ಲಿ 5-10% ಜನರಿಗೆ ಆಪರೇಷನ್ ಅವಶ್ಯಕತೆ ಬೀಳುತ್ತೆ. ಸೊ ಅದನ್ನ ಸ್ಟೆಪ್ ವೈಸ್ ಮಾಡ್ತೇವೆ, ಸ್ಟೆಪ್ ಅಪ್ ಅಪ್ರೋಚ್ ಅಂತ ಇರುತ್ತೆ. ಸ್ಟೆಪ್ ವೈಸ್ ಸಿವಿಯರ್ ಅದನ್ನ ಟ್ರೀಟ್ ಮಾಡ್ತೇನೆ. ಫಸ್ಟ್ ICU ಅಲ್ಲಿ ಇಟ್ಕೊಂಡು ಸ್ಟೆಬಿಲೈಸ್ ಮಾಡಿ, ಅದಾದ ನಂತರ ಅವರಿಗೆ ನ್ಯೂಟ್ರಿಷನ್ ಕೊಟ್ಟು, ಪೇನ್ ಕಿಲ್ಲರ್ಸ್ ಕೊಟ್ಟು ಅಬ್ಸರ್ವ್ ಮಾಡಿ, ಕಾಂಪ್ಲಿಕೇಶನ್ ಆಗುತ್ತಾ ಇಲ್ಲ ಅಂತ ಕ್ಲೋಸ್ ಆಗಿ ಫಾಲೋ ಅಪ್ ಮಾಡಿ. ಯಾವುದೇ ತರ ಕಾಂಪ್ಲಿಕೇಶನ್ ಆದ್ರೆ ಪ್ಯಾಂಕ್ರಿಯಸ್ ಕೊಳ್ಸೋದ್ರೆ ಅದರಲ್ಲಿ ಟ್ಯೂಬ್ ಹಾಕಿ ಆ ಪಸ್ಸನ್ನ ತೆಗಿಬೇಕಾಗುತ್ತೆ. ಅದರಿಂದನೂ ಸರಿ ಹೋಗ್ಲಿಲ್ಲ ಅಂದ್ರೆ ಫೈನಲಿ ಆಪರೇಷನ್ ಮಾಡಬೇಕಾಗುತ್ತೆ. ಆಪರೇಷನ್ ಜನರಲಿ ಇವತ್ತಿನ ಟೈಮಲ್ಲಿ ಲ್ಯಾಪ್ರೋಸ್ಕೋಪಿಕಲಿ ಮಾಡ್ತೇವೆ. ಓಪನ್ ಆಪರೇಷನ್ ಮೊದಲು ಮಾಡ್ತಿದ್ವಿ, ಈಗ ಲ್ಯಾಪ್ರೋಸ್ಕೋಪಿಕಲಿ ನಿಕ್ ಮಾಡ್ಬಿಟ್ಟು ಅದರಿಂದ ಲ್ಯಾಪ್ರೋಸ್ಕೋಪ್ ಟ್ಯೂಬ್ ಹಾಕಿ ನೋಡ್ಕೊಂಡು, ಕಣ್ಣಿಂದ ನೋಡ್ಕೊಂಡು ಮಾಡ್ತೀವಿ. ಕೊಳ್ತು ಹೋಗೋ ಪ್ಯಾಂಕ್ರಿಯಸ್ ಅನ್ನ ಸ್ಲೋಲಿ ತೆಗಿತೇವೆ ಪೀಸ್ ಬೈ ಪೀಸ್. ಓಕೆ. ಬಟ್ ಅದು ಪ್ಯಾಂಕ್ರಿಯಾಸ್ ತೆಗೆದ್ರೆ ಅವ್ರಿಗೆ ಮುಂದೆ ಡಯಾಬಿಟಿಸ್ ಬರೋದಿಲ್ವೇ? ಬರುತ್ತೆ ಮ್ಯಾಮ್. ಪ್ಯಾಂಕ್ರಿಯಾಸ್ ತುಂಬಾನೇ ಮೈಲ್ಡ್ ಪ್ಯಾಂಕ್ರಿಟೈಟಿಸ್ ಆದ್ರೆ ಬರಲ್ಲ, ಮೈಲ್ಡ್ ಅಕ್ಯೂಟ್ ಪ್ಯಾಂಕ್ರಿಟೈಟಿಸ್ ಆದ್ರೆ. ಬಟ್ ಸಿವಿಯರ್ ಅಕ್ಯೂಟ್ ಪ್ಯಾಂಕ್ರಿಟೈಟಿಸ್ ಆದ್ರೆ ಅವರಿಗೆ ಮುಂದೆ ಡಯಾಬಿಟಿಸ್ ಬರೋ ಚಾನ್ಸ್ ಇದೆ.
ಆಲ್ಮೋಸ್ಟ್ 20 to 30% ಜನರಿಗೆ ಲಾಂಗ್ ಟರ್ಮ್ ಅಲ್ಲಿ ತುಂಬಾನೇ ಪ್ಯಾಂಕ್ರಿಯಾಸ್ ಕೊಳತು ಹೋಗಿದ್ರೆ ಅವರಿಗೆ ಲಾಂಗ್ ಟರ್ಮ್ ಅಲ್ಲಿ ಡಯಾಬಿಟಿಸ್ ಆಗ್ಬೋದು. ಅದನ್ನ ಕ್ಲೋಸ್ ಆಗಿ ವಾಚ್ ಬರುತ್ತೆ ಬರುತ್ತೆ ಬರುತ್ತೆ. ಸೊ ಅಂಥವ್ರಿಗೆ ಮುಂದೆ ಆ ಪ್ಯಾನ್ಕ್ರಿಯಾಸ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಾಗತ್ತಾ ಅಥವಾ ಇಲ್ವಾ? ಹಾಗೆ ಟ್ರೀಟ್ಮೆಂಟ್ ಕೊಟ್ರೆ ಸಾಕು? ಜನರಲಿ ಮ್ಯಾಮ್ ಈ ಪೇಷಂಟ್ ಅಲ್ಲಿ ಇಂಡಿಕೇಟೆಡ್ ಇಲ್ಲ. ಅಕ್ಯೂಟ್ ಪ್ಯಾಂಕ್ರಿಟೈಟಿಸ್ ಡಯಾಬಿಟಿಸ್ ಆದ್ರೆ ಇಂಡಿಕೇಟೆಡ್ ಇಲ್ಲ ಮ್ಯಾಮ್. ಕ್ರಾನಿಕ್ ಪ್ಯಾಂಕ್ರಿಟೈಟಿಸ್ ಅಲ್ಲಿ ಅಥವಾ ಏನಾದ್ರೂ ಕ್ಯಾನ್ಸರ್ ಗಡ್ಡೆ ಇದ್ರೆ ಮಾತ್ರ ಮಾಡ್ತೀವಿ. ಅಲ್ಲ ಮ್ಯಾಮ್, ಅದು ಟ್ರಾನ್ಸ್ಪ್ಲಾಂಟ್ ಜನರಲಿ ಕ್ರಾನಿಕ್ ಪ್ಯಾಂಕ್ರಿಟೈಟಿಸ್ ಅಂತ ಇನ್ನೊಂದು ಸಿಚುವೇಶನ್ ಇದೆ. ನಾನು ಹೇಳಿದ 2 ಟೈಪ್ ಆಫ್ ಪ್ಯಾಂಕ್ರಿಟೈಟಿಸ್ ಇದೆ ಅಂತ. ಕ್ರಾನಿಕ್ ಪ್ಯಾಂಕ್ರಿಟೈಟಿಸ್ ಅಲ್ಲಿ ಇದ್ರೆ ಅದರಲ್ಲಿ ಪ್ಯಾಂಕ್ರಿಯಾಸ್ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು, ಬಟ್ ಅದನ್ನ ಬೇರೆ ತರ ಪ್ಯಾಂಕ್ರಿಯಾಸ್ ಟ್ರಾನ್ಸ್ಪ್ಲಾಂಟ್, ಐಲೆಟ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತೇವೆ ನಾವು. ಪ್ಯಾಂಕ್ರಿಯಾಸ್ ಅನ್ನ ಕಂಪ್ಲೀಟ್ ಆಗಿ ತೆಗೆದು ಐಲೆಟ್ ಅಲ್ಲಿಂದ ಇನ್ಸುಲಿನ್ ಸಿಕ್ರೀಟ್ ಆಗುತ್ತೆ, ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಮತ್ತೆ ಪೋರ್ಟಲ್ ವೇನ್ ಅಲ್ಲಿ ಹಾಕಿ ಆ ಐಲೆಟ್ಸ್ ಹೋಗಿ ಲಿವರ್ ಅಲ್ಲಿ ಲಾಜ್ ಆಗುತ್ತೆ, ಅಲ್ಲಿಂದ ಇನ್ಸುಲಿನ್ ಸಿಕ್ರೀಟ್ ಮಾಡುತ್ತೆ. ಸೊ ಕ್ರಾನಿಕ್ ಪ್ಯಾಂಕ್ರಿಟೈಟಿಸ್ ಅಲ್ಲಿ ಪ್ಯಾಂಕ್ರಿಯಾಸ್ ಟ್ರಾನ್ಸ್ಪ್ಲಾಂಟ್, ಬಟ್ ಬೇಸಿಕಲಿ ಇಟ್ ಈಸ್ ನಾಟ್ ದ ರಿಯಲ್ ಪ್ಯಾಂಕ್ರಿಯಾಸ್ ಟ್ರಾನ್ಸ್ಪ್ಲಾಂಟ್, ಇಟ್ ಇಸ್ ಐಲೆಟ್ ಸೆಲ್ ಟ್ರಾನ್ಸ್ಪ್ಲಾಂಟ್. ಓಕೆ, ಐಲೆಟ್ ಸೆಲ್ಸ್. ಓಕೆ ಓಕೆ. ಸೊ ಹಾಗಾದ್ರೆ ನೋಡಿ, ಆ ಕುಡಿತದಿಂದ ಏನಾಗುತ್ತೆ, ಒಂದು ಏನ್ ಚಿಕ್ಕ ಸ್ಟೋನ್ ಇದೆ ಅಂತ ನೆಗ್ಲೆಕ್ಟ್ ಮಾಡ್ಬಿಟ್ರೆ ಗಾಲ್ ಬ್ಲಾಡರ್ದು ಏನಾಗುತ್ತೆ ಅಂತ ತಿಳಿಸ್ಕೊಟ್ರೆ, ಈಗ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಕಿವಿ ಮಾತು ಏನಂತ ಹೇಳ್ತೀರಿ? ಸೊ ಜನರಲಿ ಮ್ಯಾಮ್ ಇದನ್ನ ಅವಾಯ್ಡ್ ಮಾಡೋದು ಹೇಗೆ ಎಂಬುದನ್ನ ನಾನು ಹೇಳ್ತೇನೆ. ಆಲ್ರೆಡಿ ನಾನು ಮಲ್ಟಿಪಲ್ ಟೈಮ್ಸ್ ಹೇಳಿದ್ದೇನೆ, ನೀವು ಹೇಳಿದ್ರಿ. ಫಸ್ಟ್ ಆಗಿ ಆಲ್ಕೋಹಾಲ್ ಅನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು. ಎರಡನೇದಾಗಿ ನಿಮ್ಗೆ ಗಾಲ್ ಸ್ಟೋನ್ ಇದ್ರೆ ನೀವು ಡಾಕ್ಟರ್ ತೋರಿಸ್ಕೊಂಡು ಒಂದ್ ವೇಳೆ ಅದು ಅವಶ್ಯಕತೆ ಬಿದ್ದರೆ, ಎಲ್ಲರಿಗೂ ಗಾಲ್ ಸ್ಟೋನ್ ಇದ್ರೆ ಎಲ್ಲರಿಗೂ ಆಪರೇಷನ್ ಬೇಕಂತಲ್ಲ, ಬಟ್ ಯಾರ್ಯಾರಿಗೆ ಇಂಡಿಕೇಟೆಡ್ ಇದೆ ಅದನ್ನ ನಿಮ್ ಡಾಕ್ಟರ್ ಚೂಸ್ ಮಾಡ್ತಾರೆ. ಅವಶ್ಯಕತೆ ಇದ್ರೆ ಆ ಗಾಲ್ ಬ್ಲಾಡರ್ ಸ್ಟೋನ್ ಅನ್ನು ತೆಗೆದುಕೋಬೇಕು. ಅದಲ್ಲದೆ ನಿಮ್ಮ ಕೊಲೆಸ್ಟ್ರಾಲ್ ತುಂಬಾ ಹೈ ಇದ್ರೆ, ಎಸ್ಪೆಷಲಿ ಟ್ರೈಗ್ಲಿಸರೈಡ್, ನೀವು ನಿಮ್ಮ ಡಾಕ್ಟರ್ನ ಕಂಡು ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು. ಮತ್ತು ಪ್ಯಾಂಕ್ರಿಟೈಟಿಸ್ ಇಂದ ಹೊಟ್ಟೆ ನೋವು ಆಗ್ಬೋದು, ಇದೊಂದು ಕಾರಣ ಎಂಬುದು ನಮಗೆಲ್ಲರಿಗೂ ಗೊತ್ತಿರಬೇಕು. ಅಂದ್ರೆ ಯಾರಿಗೆ ಆ ಥರ ಡೌಟ್ ಬಂದ್ರೆ ನೀವು ಡಾಕ್ಟರ್ ಕಂಡು ಅದನ್ನ ಆನ್ ಟೈಮ್ ಡಯಾಗ್ನೋಸ್ ಮಾಡಿ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಪೇಷಂಟು ಬೇಗನೆ ಗುಣಮುಖ ಆಗ್ತಾರೆ. ಮಿಸ್ ಆಗ್ಬಿಟ್ರೆ ಪೇಷಂಟು ಸೀರಿಯಸ್ ಆಗೋ ಚಾನ್ಸ್ ಇರುತ್ತೆ. ಅಲ್ಲ, ಸೀರಿಯಸ್ ಆಗೋ ಚಾನ್ಸು ಸರಿ, ಸಾವಾಗೋ ಸಂಭವ ಇರುತ್ತಾ? ಹೌದೌದು ಮ್ಯಾಮ್. ಸಿವಿಯರ್ ಅಕ್ಯೂಟ್ ಪ್ಯಾಂಕ್ರಿಟೈಟಿಸ್ ಮಾರ್ಟಾಲಿಟೀಸ್ 50%. ಸಿವಿಯರ್ ಆದ್ರೆ ಭಯಂಕರ. ಅಂದ್ರೆ 100 ಜನ ನೆಗ್ಲೆಕ್ಟ್ ಮಾಡ್ಕೊಂಡ್ರೆ 50% ಮಾರ್ಟಾಲಿಟಿ ಅಂದ್ರೆ ಅದು ಭಯಂಕರ. ಹಾಗಾಗಿ ಚಿಕ್ಕ ಸಿವಿಯರ್ ಅಕ್ಯೂಟ್ ಪ್ಯಾಂಕ್ರಿಟೈಟಿಸ್, ಸ್ಟಾಟಿಸ್ಟಿಕ್ಸ್ ವೈಸ್ ಔಟ್ ಆಫ್ 100 patients who have pancreatitis, 80% will be mild, 15 to 20% will be severe. 15 to 20% ಸಿವಿಯರ್ ಅಲ್ಲಿ ಅದರಲ್ಲಿ ಮಾರ್ಟಾಲಿಟಿ ಕ್ಯಾನ್ ಬಿ ಅಪ್ ಟು 50% ಇಫ್ ನಾಟ್ ಟೇಕನ್ ಕೇರ್ ಪ್ರಾಪರ್ಲಿ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಂದು. ಒಂದು ಪ್ಯಾನ್ಕ್ರಿಯಾಟೈಟಿಸ್ ಬರದ ಹಾಗೆ ಬದುಕೋದು ಒಳ್ಳೇದು. ಅದಕ್ಕೆ ಏನ್ ಮಾಡಬೇಕು ಅಂತ ಹೇಳಿ ನೀವು, ಪ್ಯಾನ್ಕ್ರಿಯಾಟೈಟಿಸ್ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಆಲ್ಕೋಹಾಲ್ ಟು ಬಿ ಅವಾಯ್ಡೆಡ್ ಕಂಪ್ಲೀಟ್ಲಿ ಮ್ಯಾಮ್, ಅಂಡ್ ಗಾಲ್ ಸ್ಟೋನ್ ಇದ್ರೆ ಅದನ್ನ ಚೆನ್ನಾಗಿ ಟ್ರೀಟ್ ಮಾಡ್ಕೋಬೇಕು. ಡೌಟ್ ಇದ್ರೆ ಡಾಕ್ಟರ್ನ ಕಂಡು ಅವ್ರ ಹತ್ರ ಅಡ್ವೈಸ್ ತಗೋಬೇಕು. ಓಕೆ ಓಕೆ. ತುಂಬಾ ತುಂಬಾ ಧನ್ಯವಾದಗಳು ಸುನಿಲ್ ಅವರೇ. ಎಷ್ಟು ಸರಳವಾಗಿ, ಎಷ್ಟು ಚೆನ್ನಾಗಿ ನಮ್ಮ ವೀಕ್ಷಕರಿಗೆ ಈ ಪ್ಯಾನ್ಕ್ರಿಯಾಟೈಟಿಸ್ ಅಂದ್ರೆ ಯಾವುದು, ಅದರಲ್ಲಿ ಅಕ್ಯೂಟು, ಕ್ರಾನಿಕ್ಕು, ಮತ್ತೆ ಅಕ್ಯೂಟ್ ನಲ್ಲಿ ಸಿವಿಯರು, ಮೈಲ್ಡು ಎಲ್ಲ ತಿಳಿಸ್ಕೊಟ್ಟಿದ್ದೀರಿ. ಮುಖ್ಯವಾಗಿ ಸರಾಯಿ ಕುಡಿಬಾರ್ದು ಅಂತ ಹೇಳಿರೋದು ಪ್ರಮುಖವಾಗಿ ಎಲ್ಲ ಯುವಕರು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಮ್ಯಾಮ್. ಥ್ಯಾಂಕ್ ಯು.